ಸರಗೂರು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತದ ವತಿಯಿಂದ ಸಂವಿಧಾನ ದಿನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಪಶುಸಂಗೋಪನಾ ಇಲಾಖೆ ವೈಡಿ ರಾಜಣ್ಣ ಅವರು ಮಾತನಾಡಿ, ಜಗತ್ತಿನಲ್ಲಿ ಅತಿದೊಡ್ಡ ಲಿಖಿತ ಸಂವಿಧಾನವೆಂದರೆ ಅದುವೇ ಭಾರತೀಯ ಸಂವಿಧಾನ. 2015ರಿಂದ ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತದೆ ಎಂದರು. ತಾಲೂಕು ಪಂಚಾಯಿತಿ ಇಒ ಪ್ರೇಮ್ಕುಮಾರ್ ಮಾತನಾಡಿ, ದೇಶದ ಜನತೆಗೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಂವಿಧಾನಿಕ ಮೌಲ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಸಲುವಾಗಿ ಈ ದಿನ ಮಹತ್ವದಾಗಿದೆ ಎಂದು ತಿಳಿಸಿದರು. ನಂತರ ಮಹೇಶ್ ಮಾತನಾಡಿ, ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯ ಒದಗಿಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಪರಶಿವಮೂರ್ತಿ, ಉಪ ತಹಸೀಲ್ದಾರ್ ಸುನಿಲ್, ಶಿರಸ್ತೇದಾರ್ ಮನೋಹರ್, ಎಡಬಲಿ ಉಷಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದೇಶವನ್ನು ರೂಪಿಸಿದಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸ್ಮರಣೆಯನ್ನು ಮಾಡ್ತಾ ಬಹುಶಃ ಇವತ್ತು ಭಾರತದ ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇವೆ. ಭಾರತದ ಸ್ವಾತಂತ್ರ್ಯ ನಂತರ ಅಂದು ಇದ್ದಂಥ 33 ಕೋಟಿ ಭಾರತೀಯರಲ್ಲಿ ಇದ್ದಂಥ ಹಲವಾರು ತಾರತಮ್ಯಗಳು ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಮತ್ತೆ ಅವತ್ತಿನ ಒಂದು ಕಾಲಮಾನದಲ್ಲಿದ್ದಂಥ ಬಡತನ, ನಕ್ಕರತೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ಇಡೀ ಭಾರತಕ್ಕೆ ಎಲ್ಲರನ್ನೂ ಒಳಗೊಳ್ಳುವ ಹಾಗೆ ಎಲ್ಲರಲ್ಲೂ ಸಮಾನತೆಯನ್ನು, ಸಹೋದರತ್ವವನ್ನು ಮತ್ತೆ ಇದು ನಮ್ಮ ದೇಶ, ನಮ್ಮ ನಾಡು ಎನ್ನುವಂಥ ಒಂದು ಅಭಿಮಾನವನ್ನು ರೂಪಿಸುವಂತಹ ಒಂದು ಸಂಕಲ್ಪ ಶಕ್ತಿ ಇರುವಂತಹ ಒಂದು ಸಂವಿಧಾನದ ಅಗತ್ಯತೆ ಇತ್ತು. 1947ರ ಸ್ವಾತಂತ್ರ್ಯ ನಂತರದ ನಮ್ಮ ಅವತ್ತಿನ ದಿನಮಾನಕ್ಕೆ ತುಂಬಾ ತುರ್ತಾಗಿ ಕೂಡ ಇತ್ತು. ಅಂತ ಸಂದರ್ಭದಲ್ಲಿ ಸುಮಾರು ಬೇರೆ ಬೇರೆ ದೇಶಗಳ ಒಂದು ಸಂವಿಧಾನವನ್ನು ಅಭ್ಯಾಸವನ್ನು ಮಾಡಿ, ಐರ್ಲೆಂಡ್ ಇರ್ಬೋದು, ಯಾಕಂದರೆ ನಮ್ಮ ಪರಿಸ್ಥಿತಿ ಹೇಗಿತ್ತು, ಈಗಿನ ಪರಿಸ್ಥಿತಿ ಹೇಗಿದೆ, ಅದನ್ನು ಎಲ್ಲ ಜನಗಳು ತಾವು ಅರ್ಥ ಮಾಡ್ಕೋಬೇಕು. ಈಗ ಬಾಬಾ ಸಾಹೇಬರು ನಮ್ಮ ಕಾನ್ಸ್ಟಿಟ್ಯೂಷನ್ಗೆ ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು ಅಥವಾ ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಏನಾದರೆ ಎಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಧ್ಯಯನ ಮಾಡಿ ಅವರು ಏನು ದೇಶಕ್ಕೋಸ್ಕರ ಮತ್ತು ಸಮುದಾಯಕ್ಕೋಸ್ಕರ ಕೆಲಸ ಮಾಡಿದಂಥ ಜನ. ಒಂದು ಸಮುದಾಯ ಅಂತಂದರೆ ಎಲ್ಲ ಬಡ ಜನಗಳಿಗೋಸ್ಕರ ಕೆಲಸ ಮಾಡಿದಂಥ ಬಾಬಾ ಸಾಹೇಬರು ಇವತ್ತು ಆ ಒಂದು ಸಮುದಾಯದ ಎಲ್ಲ ಜನಗಳು ಅವರನ್ನು ನೆನೆಸ್ಕೊಳ್ಳೋಂಥ ದಿನ. ಹಾಗೆ ಈ ಒಂದು ಭಾರತ ದೇಶ ಈ ಒಂದು ಸಂವಿಧಾನವನ್ನು ಅಳವಡಿಸ್ಕೊಂಡು ಇವತ್ತು ಈ ಒಂದು ಅಂದರೆ ಎಕನಾಮಿಕಲಿ ಗ್ರೋತ್ ಏನು ಪ್ರಗತಿಯನ್ನು ಹೊಂದುತ್ತಾ ಇದೆ ಅಂತ ಹೇಳಿದ್ರೆ ಭಾರತ ದೇಶದ ಒಂದು ಸಂವಿಧಾನವೂ ಕೂಡ ಒಂದಾಗಿರ್ತದೆ. ಈ ರೀತಿ ಒಂದು ಅಭಿವೃದ್ಧಿ ಪಥದಲ್ಲಿ ಹೋಗ್ತಾ ಇರುವಂಥ ಈ ಭಾರತ ದೇಶ, ಹಾಗೆ ತಾವೆಲ್ಲ ಈ ಒಂದು ಸಂವಿಧಾನವನ್ನು ರಾಜಣ್ಣ ಸರ್ ಹೇಳಿದಂಗೆ ಮೂಲೆಗೂ ಹೇಗೆ ಏನಿದೆ ಅಂತಂದರೆ ಈಗ ನೋಡಿ, ಈಗ ಯಾವ ರೀತಿ ಉಲ್ಬಣ ಆಗಿದೆ ಅಂತಂದರೆ, ಈಗ ಯಾವುದೋ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದು ಮನೆಯನ್ನು ಮಂಜೂರು ಮಾಡ್ತಾರೆ. ಮನೆಯನ್ನು ಮಂಜೂರು ಮಾಡಿದಾಗ SC STಗೆ 2 ಲಕ್ಷ ರೂಪಾಯಿ ಮನೆಗೆ 2 ಲಕ್ಷ ರೂಪಾಯಿ ಮನೆಗೆ ಕಟ್ಕೊಳ್ಳೋಕೆ 2 ಲಕ್ಷ ಕೊಡ್ತಾರೆ. ಜನರಲ್ಲು ಮತ್ತು ಇತರ ಕ್ಯಾಟಗರಿಗಳಿಗೆ 1,20,000 ಅಂತಾರೆ. ಅದೊಂಥರ ತಾರತಮ್ಯ ಅಂತ ಅನಿಸುತ್ತೆ, ಆ ಥರ ತಾರತಮ್ಯ ಅಂತ ಅನಿಸುತ್ತೆ. ಮತ್ತು ಯಾವುದೋ ಒಂದು ಸ್ಕಾಲರ್ಶಿಪ್ ಕೊಡುವಾಗ, ವಿದ್ಯಾರ್ಥಿಗಳಲ್ಲಿ ಸ್ಕಾಲರ್ಶಿಪ್ ಕೊಡುವಾಗ SC STಗೆ ಜಾಸ್ತಿ, ಆದರೆ ಇತರ ವರ್ಗದವ್ರಿಗೆ ಜಾಸ್ತಿ ಅನಿಸುತ್ತೆ. ಅಥವಾ ಈ ಮುಂಚೆ ಸರ್ಕಾರದ ಯಾವುದೇ ಸೌಲಭ್ಯ ಕೊಡಬೇಕಾದಾಗ ಯಾವುದೋ ಒಂದು ಹಣದ ವಿಚಾರ ಬಂದಾಗ ಅವ್ರಿಗೆ ಜಾಸ್ತಿ ಅನ್ನೋವಂಥ ಒಂದು ವಾಸ್ತವ, ಅದನ್ನು ಒಪ್ಕೊಳ್ಳೋಂಥದ್ದು ಸತ್ಯ. ಆದರೆ ಅದು ಸಂವಿಧಾನದ ಕೆಲಸ ಅಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಸರ್ಕಾರ ಮಾಡಿರುವಂಥದ್ದು. ಇದನ್ನು ಸರ್ಕಾರಗಳು ಆ ತಾರತಮ್ಯ ಮಾಡಿದೆ ಹೊರತು ಸಂವಿಧಾನದಲ್ಲಿ SC STಗೆ ಜಾಸ್ತಿ ಕೊಡಿ, ಜನರಲ್ಲು ಮತ್ತು ಇತರ ವರ್ಗದವರಿಗೆ ಕಡಿಮೆ ಕೊಡಿ ಅಂತ ಎಲ್ಲೂ ಹೇಳಿಲ್ಲ.
ಎಲ್ಲೂ ಹೇಳಿಲ್ಲ, ಸರ್ಕಾರಗಳು ಮಾತ್ರ ಆ ಥರ ಮಾಡೋದು. ಇತ್ತೀಚೆಗೆ ಅದೊಂದು ಉದಾಹರಣೆಯನ್ನು ಕೂಡ ಸರ್ಕಾರ ತಂದಂಥ ಆದೇಶಗಳಲ್ಲಿ ನೋಡೋದಾದ್ರೆ ಸರ್, ಮನೆ ಯಡಿಯೂರಪ್ಪನವರು CM ಆಗಿದ್ದಂಥ ಸಂದರ್ಭದಲ್ಲಿ ಈಗ ನೆರೆ ಸಂತ್ರಸ್ತರು ಮನೆಗಳೆಲ್ಲ ಉಂಟೋಗ್ತವೆ, ಗಾಳಿ ಮಳೆಗೆ ಬಿದ್ದೋಗ್ತದೆ. ಅಲ್ಲಿ ಎಲ್ಲರಿಗೂ ಕೂಡ ಯಾವುದೇ ಜಾತಿ ಭೇದ ಏನೂ ಇಲ್ಲ, ಎಲ್ಲರಿಗೂ 5 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ಅಂತ ಕೊಟ್ಬಿಡ್ತಾರೆ. ಅಲ್ಲಿ ಸಂವಿಧಾನ ಅಡ್ಡಿ ಬರಬೇಕಿತ್ತಲ್ಲ, ಹಾಗಾದ್ರೆ ಯಾಕೆ ಬರಲಿಲ್ಲ ಅಡ್ಡಿ? ಅದು ಸರ್ಕಾರದ ಕಾರ್ಯಕ್ರಮ ಆಗಿತ್ತು, ಒಳ್ಳೆ ಚಿಂತನೆ ಆಗಿತ್ತು. ಇತ್ತೀಚೆಗೆ ನರೇಗಾದಲ್ಲಿ ಬಸವರಾಜ ಬೊಮ್ಮಾಯಿಯವರು CM ಆಗಿದ್ದಾಗ ನರೇಗಾ ಯೋಜನೆ ಅಡಿ ಪ್ರತಿಯೊಂದು SC STಗಳು ಕೊಡುಗೆಗೆ ನಿರ್ಮಾಣ ಮಾಡ್ಕೊತೀನಿ ಅಂದರೆ 47,000 ರೂಪಾಯಿ ಕೊಡ್ತಿದ್ರು. ಅದೇ ಜನರಲ್